ಸೊ ನ್ಯಾಚುರಲ್ ನೋಡ್ರಿ ಬಾಯಲ್ಲಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ. ಆಮೇಲೆ ಕಾರ್ಪೊರೇಟ್ ವರ್ಲ್ಡ್ಗೆ ಹೇಳಬೇಕು, ಮೀಟಿಂಗ್ಸ್ಗಳಲ್ಲಿ ಸುಮ್ಮನೆ ಬಿಸ್ಕಿಟ್ ಅದು ಇಡೋದಕ್ಕಿಂತ ಇದನ್ನ ಇಟ್ಬಿಡಿ. ಡಾಕ್ಟರ್ ಬಿ ಎಂ ಹೆಗ್ಡೆ ಸರ್ ಹೇಳ್ತಾರೆ, ಎಷ್ಟು ಏನಾರ ಇವನ್ ಕ್ಯಾನ್ಸರ್ ಇಂದ ಹಿಡಿದು ಸೋ ಮೆನಿ ಇದು ಎದೆ ತಾಯಿ ಎದೆ ಹಾಲಿಗೆ ಅದು ಈಕ್ವಲ್ ಮಾಡ್ತಾರೆ ಅವರು. ಹೌದು, ಇದನ್ನ ಏನು ಬೇಸಂಗಿಲ್ಲ, ಏನಿಲ್ಲ, ಏನೂ ಇಲ್ಲ. ಇದಕ್ಕೆ ಅವ್ರಿಗೆ ಚಾಟ್ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಬೋದು, ಸ್ವಲ್ಪ ಉಪ್ಪು ಹಾಕೋಬಹುದು. ನಾನು ಏನೂ ಹಾಕಿಲ್ಲ, ಏನು ಹಾಕಲಿಲ್ಲ. ಯಾಕಂದ್ರೆ ನಾನು ಉಪ್ಪನ್ನ ಪ್ರಮೋಟ್ ಮಾಡೋದಿಲ್ಲ, ಯಾಕೆಂದ್ರೆ ನನ್ನ ಫುಡ್ ಎಲ್ಲದನ್ನ ಉಪ್ಪು ರಿಸ್ಟ್ರಿಕ್ಷನ್ ಮಾಡಿ ಅವ್ರ ಬಿ.ಪಿನೆಲ್ಲ ನಾರ್ಮಲ್ ಮಾಡೋದು ಅದೇ ಕೆಲಸ. ಸೊ ಆಮೇಲೆ ಕಿಡ್ನಿ ಇದು ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ. ಸೊ ಇದಕ್ಕೆ ಹಿಂಗೆ ಸ್ವಲ್ಪ ತಗೊಂಡು ರಿಯಲಿ ಎಂಜಾಯ್. ನ್ಯೂಟ್ರಿಷಸ್ ಆಗುತ್ತೆ, ರುಚಿನೂ ಇರುತ್ತೆ ಬಾಯಿಗೆ. ನಮಸ್ಕಾರ ವಿಶ್ವಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮಲ್ಲಿ ಈ ರೋಡಲ್ಲಿ ಹೋಗಲಿ ಯಾವುದೇ ಊರಿಗೆ ಹೋಗಲಿ ನಾವು ಅದೊಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಲವು ಜಾಸ್ತಿ. ಅದು ಉತ್ತರ ಕರ್ನಾಟಕ ಕಡೆ ಗಿರ್ಮಿಟ್ ಅಂತೀವಿ, ಇಲ್ಲಿ ಕಳ್ಳೆಪುರಿ ಅಂತೀರಿ. ಅದನ್ನು ಈ ರೋಗಗಳು ಬಂದಾಗ ನಮಗೆ ಪತ್ತೆ ಹೇಳ್ಬಿಟ್ಟಿರ್ತೀವಿ, ನೀವು ಹೇಳ್ಬಿಟ್ಟಿರ್ತೀರಿ, ಡಾಕ್ಟರ್ ಹೇಳ್ತಾರೆ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ. ಬಟ್ ಇದ್ರ ಕಡೆಗೆ ಜಾಸ್ತಿ ಇಂಟ್ರೆಸ್ಟು. ಅದು ಆರೋಗ್ಯಕರ ಹೆಂಗಿರಬೇಕು? ಒಂದು ಹೇಳ್ತೀನಿ, ಇದನ್ನ ಸೂಪರ್ ಕಳ್ಳೆಪುರಿನೇ ಅಂತ ಮೆಡಿಸಿನಲಿ ವ್ಯಾಲ್ಯೂಡ್ ಕಳ್ಳೆಪುರಿ ಅದು ಮಾಡ್ಬೋದು. ಸೊ ಇದರಲ್ಲಿ ಅಗೇನ್ ನಾನೇನು ಮಾಡಿದ್ದೀನಿ ಅಂದರೆ 20% ತಗೊಂಡಿದ್ದೀನಿ ಹೋಲಿಸ್ಟಿಕಲಿ, ಸೊ ದ್ಯಾಟ್ ಶರೀರದಲ್ಲಿ ಅವರಿಗೆ ಡೈಜೆಷನ್ ಈಸಿ ಆಗಬೇಕು. ಅದರಲ್ಲಿ ಎಲ್ಲ ಇರಬೇಕು, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್. ಅದಕ್ಕೆ ಒಣಕೊಬ್ಬರಿ ಹಾಕಿದ್ದೀನಿ. ಆಮೇಲೆ ಫ್ರಕ್ಟೋಸ್ ಪಂಪ್ ಮಾಡಬೇಕು, ಏನೋ ಇಮಿಡಿಯೇಟ್ಲಿ ಒಂಥರ ಏನಂತಾರೆ ಶುಗರ್ ಟೈಪ್. ಈ ಮೊದಲು ಪರ್ಷೆಗಳಲ್ಲಿ ಈ ಬಿಳಿದು ಇದ್ರಲ್ಲಿ ಆಗ್ತಾ ಭತ್ತ ಹಸು ಅವನ್ನೆಲ್ಲ ಆಗ್ತಾ ಇದ್ರು. ಹೌದು, ಜಾತ್ರೆ ಸಿಗ್ತಾ ಇತ್ತು. ಸೊ ಅದ್ರ ಜಾಗದಲ್ಲಿ ನಾನು ಇದು ಹಾಕಿದ್ದೀನಿ, ಒಣದಾಕ್ಷಿ. ಆಮೇಲೆ ಇದರಲ್ಲಿ ಗೋಡಂಬಿ ಹಾಕಿದ್ದೀನಿ, ರೋಸ್ಟೆಡ್. ಆಮೇಲೆ ಇದರಲ್ಲಿ ಇದು ಯಾವುದು ಕಡಲೆ ಬೀಜ ಹಾಕಿದ್ದೀನಿ, ಇದು ಹುರಿದಿರೋದು. ಆಮೇಲೆ ಕಡಲೆ ಕಾಳು ಅಂದರೆ ಉರಿಗಡಲೆ ಹಾಕಿದ್ದೀನಿ. ಇದರಲ್ಲಿ ಎಲ್ಲ ಮೆಡಿಸಿನ್ ವ್ಯಾಲ್ಯೂನೂ ಇದೆ, ಇರಬೇಕು. ಮೋರ್ ದ್ಯಾನ್ 20% ಪ್ರೋಟೀನ್ಸ್ ಇದೆ. ಸೊ ಇದು ಯಾರ್ಯಾರು ತಗೊಳ್ಬೋದು ಅಂತ ಹೇಳ್ತೀನಿ. ಒಂದು, ರಾತ್ರಿ ಹೊತ್ತು ಊಟ ಮಾಡಬಾರ್ದು ಅಂತ ಜನರಲಿ ತಮ್ಮ ರೂಲ್ ಇದೆ. ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಹೆಲ್ತಿ ಬರ್ತದೆ, ಅದು ಸತ್ಯ. ಸೊ ಅಂತ ಅವರು ಒಂದು ಇಡೀ ತಿಂದ್ಬಿಟ್ರೆ, ನೀರು ಕುಡ್ಕೊಂಡು ಮಲ್ಕೊಂಡ್ಬಿಟ್ರೆ ಯಾವ ಊಟನೂ ಬೇಕಾಗಿಲ್ಲ, 1-2 ಬಾಳೆಹಣ್ಣು ತಿನ್ಕೊಂಡು. ಇವನ್ ಶುಗರ್ ಪೇಷಂಟ್ಸು ಅಷ್ಟೇ. ಈ ಶುಗರ್ ಪೇಷಂಟ್ ತಿನ್ನಬಾರ್ದಂತೆಲ್ಲ, ನಂಬರ್ 1. ನಂಬರ್ 2, ಇವರಿಗೆ ಯಾರಿಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾನು ಬೇಯಿಸಿ ತಿನ್ನಬಾರ್ದು ಅಂತ ಅನ್ಕುಕ್ಕಡು ತಿನ್ಬೇಕು. ಮಕಾನದು ಹೇಳಿದ್ದೆ, ಮಕಾನ ವೆರಿ ಎಕ್ಸ್ಪೆನ್ಸಿವ್, ಅದು ಎಲ್ಲ ಕಡೆ ಸಿಗಲ್ಲ. ಕಮಲದ ಬೀಜ. ಸೊ ಕಡಲೆಪುರಿ ಎಲ್ಲ ಕಡೆ ಸಿಗುತ್ತೆ, ಒಣ ಕೊಬ್ಬರಿ ಎಲ್ಲ ಕಡೆ ಸಿಗುತ್ತೆ, ದ್ರಾಕ್ಷಿ ಎಲ್ಲ ಕಡೆ ಸಿಗುತ್ತೆ, ಕಡಲೆ ಬೀಜ ಉರಿಗಡಲೆ ಇವೆಲ್ಲ ಸಿಗುತ್ತೆ. ಆಟೋಮೆಟಿಕ್ಲಿ ಎಲ್ಲ ಹುರಿದ ಆ ರೇಷಿಯೋ ಹೇಳಿದ್ದೀನಿ, ಎಷ್ಟೆಷ್ಟು ಪರ್ಸೆಂಟೇಜು ಅಂತ. ಸೊ ಆ ರೇಷಿಯೋ ಪ್ರಕಾರ ಹಾಕಿ ಮಾಡಿದ್ರೆ ಮಾಡೋದು ನಾನು ತೋರಿಸ್ತೀನಿ. ಸೊ ಅನ್ಥಿಂಕಬಲ್ ಟೇಸ್ಟ್ ಇರುತ್ತೆ. ಆಮೇಲೆ ಹೊಟ್ಟೆ ಹಸಿವಂತೂ ಆಗೋದಿಲ್ಲ. ನೋಡಿ ಸರ್, ಇವತ್ತು ನಮ್ಗೆ ಗೊತ್ತಾಗಿರೋದು ಅಂದರೆ ಕಳ್ಳೆಪುರಿ ಅಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಕೊಂಡಿದ್ವಿ. ಅದರಲ್ಲೂ ಆರೋಗ್ಯಕರವಾದ ಕಳ್ಳೆಪುರಿ. ಏನು ಗೊತ್ತಾ, ನನಗೇನು ಅಂದರೆ ನಾನು ಐ ಆಮ್ ಲಿಟ್ಲ್ ಬಿಟ್ ಕ್ರಿಯೇಟಿವಿಟಿ. ಸೊ ಈವನ್ ನಾನು ನಿಮಗೆ ಆಶ್ಚರ್ಯಿಸ್ಬೋದು, ನಾನು IAS ಮುಂಚೆನೆ ನಂಬರ್ 1 ಸಿಲ್ಕ್ ಗ್ರೋಯರ್ಸ್. ನಾವು 1000 kg ಬೆಳೀತಾ ಇದ್ವಿ ತಿಂಗಳಿಗೆ. ಅದಕ್ಕೆ ನಾನು ನನ್ನ ತಮ್ಮ ಎಲ್ಲಿ ಬೆಸ್ಟ್ ಸಿಲ್ಕ್ ಬೆಳೀತಾ ಇದ್ದಾರೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದು ನಮ್ಮದೇ ಆದ ಒಂದು ಮಾಡೆಲ್ ಸಿಲ್ಕ್ ರೇರಿಂಗ್ ಹೌಸ್ ಡೆವಲಪ್ ಮಾಡಿದ್ವಿ. ಸೊ ಆ ರೀತಿ ನನಗೇನು ಅಂದರೆ ಪ್ರತಿಯೊಂದರಲ್ಲೂ ಕ್ರಿಯೇಟಿವಿಟಿ. ಸೊ ಆದ್ದರಿಂದ ಸೊ ಈಗ ಇಲ್ಲಿ ಕಡಲೆಪುರಿ ಇದು ಯಾಕೆ ಮಾಡಿದೆ ಅಂದರೆ ಎಲ್ಲ ನನಗೆ ತಲೆ ತಿನ್ನಕ್ಕೆ ಹಿಡಿದ್ರು. ಸರ್ ನೀವು ಮಕಾನ ಹೇಳ್ತೀರಿ, ಮಕಾನ ಎಲ್ಲ ಕಡೆ ಸಿಕ್ಕಲ್ಲ, ಕಳ್ಳೆಪುರಿನಲ್ಲಿ ಯಾಕೆ ಮಾಡಬಾರ್ದು, ಕಳ್ಳೆಪುರಿಗೂ ಮಕಾನಿಗೂ ಏನೇನು ಡಿಫ್ರೆನ್ಸ್ ಇದೆ. ಸೊ ಆಮೇಲೆ ಅಂದ್ಕೊಂಡೆ, ಎಸ್ ಇದರ 20% ಮೇಲೆ ತಿನ್ನಂಗಿಲ್ಲ. ಕಳ್ಳೆಪುರಿನೂ ಅದು ಏನು ಗೊತ್ತಾ, ಇಷ್ಟಕ್ಕಿ ಇಷ್ಟ ಆಗಿರ್ತದೆ. ಅದನ್ನು ನೆನೆಸ್ಬಿಟ್ಟು
ಅದನ್ನು ಇದು ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಅದು ಉರಿಯೋದು. ಸೊ ಆಟೋಮೆಟಿಕ್ಲಿ ನೋಡ್ತೀನಿ. ಸೊ ಎಕ್ಸ್ಟ್ರಾರ್ಡಿನರಿ ಇದರಲ್ಲಿ ವೆಯ್ಟ್ ಯಾರು ಒಬೆಸಿಟಿಯಿಂದ ಆಚೆ ಬರಬೇಕು ಅವ್ರಿಗೆ ಇದು ಮಾಡ್ಬೋದು. ಆಮೇಲೆ 100% ಅನ್ಕುಕ್ಡ್ ಡಯಟ್ ಮಾಡೋರು ಅವ್ರು ಮಾಡ್ಬೋದು. ಆಮೇಲೆ ಕೆಲವೊಂದು ವೇಳೆ ಅನ್ಕುಕ್ಡ್ 100% ಮಾಡೋಕ್ಕಾಗಲ್ಲ, ಒಂದು 25% ಬೇಯಿಸಿ ತಿಂದ್ಬಿಡ್ತಾರೆ, ಅವ್ರು ಮಾಡ್ಬೋದು. ಈಗ ಅಂಥವ್ರದ್ದೇ ಅವ್ರದ್ದು ಅಷ್ಟೇ ಲಾಂಗ್ ಹಿಸ್ಟ್ರಿ, 4 ವರ್ಷದಿಂದ ಕ್ಯಾನ್ಸರಿಂದ ಸಫರ್ ಪಡ್ತಾ ಇದ್ದವರು ಯಾವ ರೀತಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಪೆಟ್ ಸ್ಕ್ಯಾನಲ್ಲಿ ಮೊದಲೆಂಗಿತ್ತು ಈಗ ಹೆಂಗಾಗಿದೆ. ಅವರು ನಾಗರಾಜ್ ಇವರಂತ ಅವರಪ್ಪ ಚಾರ್ಟರ್ಡ್ ಅಕೌಂಟೆಂಟ್, ವೆರಿ ಸೀನಿಯರ್ ಪರ್ಸನ್. ಸೊ ಅವರು ಅವರ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದು. ಸೊ ನಾನು ಹಿಂಗೆ ಹೇಳಿದಾಗ ಎಪಿಸೋಡ್ ನೀವೇ ಹೇಳಿರಲಿಲ್ಲ ಸರ್, ನಮ್ಮ ಮಗಳನ್ನೇ ಕರ್ಕೊಂಡು ಬರ್ತೀನಿ, ಅವ್ರು ಹೇಳಿದ್ರು ಇನ್ನೂ ಚೆನ್ನಾಗಿರ್ತದೆ ಅಂತ. ಸೊ ಅವ್ರಿಗೆ ಕೇಳಿದಾಗ ಅವ್ರು 100% ಅನ್ಕುಕ್ಡ್ ಡಯಟ್ ಮಾಡಿಲ್ಲ. ಸೊ 25% ಕುಕ್ಡ್ ಫುಡ್, ಇನ್ ರಿಮೈನ್ 75% ಅನ್ಕುಕ್ಡ್ ಫುಡ್. ಸೊ ಆದರೂ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದಿದೆ. ಓಕೆ. ಸೊ ಆದ್ದರಿಂದ ಇದು ಒಂದು ಒಬೆಸಿಟಿನವರಿಗೆ, ಇನ್ನೊಂದು ಕ್ಯಾನ್ಸರ್ ಪೇಷಂಟ್ಸ್ಗೆ, ಇನ್ನೊಂದು ಆಸ್ ಎ ಹೆಲ್ತಿ ಸ್ನ್ಯಾಕ್. ಆಮೇಲೆ ನೈಟ್ ಊಟ ಬಿಡೋರಿಗೆ ಇದೊಂಥರ ಅಮೃತ ಅಂತ ಹೇಳ್ತೀನಿ. ಆಮೇಲೆ ಸಾಯಂಕಾಲ ಹೊತ್ತು ನಮಗೆ ಅಲ್ಲಿ ತಿನ್ಬೇಕು ಇಲ್ಲಿ ತಿನ್ಬೇಕು ಸುಮ್ಮನೆ ಹೋಗಿ ಪಕೋಡ ಮತ್ತೆ ತಿನ್ನೋದಕ್ಕಿಂತ ಡಬ್ದಲ್ಲಿ ಇಟ್ಕೊಂಡ್ಬಿಟ್ಟು, ಆಫೀಸಲ್ಲಿ ಅಷ್ಟು ಡಬ್ಬಲ್ ಇಟ್ಕೊಂಡ್ಬಿಟ್ಟು ಒಂದಿಡೀ ಬಾಯಲ್ಲಿ ಹಾಕ್ಬಿಟ್ಟು ಚಾರ್ಜ್ ಆಗೋಗ್ಬಿಡ್ತಾರೆ. ಚಾರ್ಜ್ ಆಗೋದಕ್ಕೆ ಕಾರಣ ಏನಂತಂದ್ರೆ ತಿನ್ನಕ್ಕೆ ಕುಂದ್ರೆ ಖುಷಿ. ಕ್ಯಾಶ್ಯೂನಟ್ಟು ಇದೆ, ಕಡಲೆ ಬೀಜನೂ ಇದೆ, ಉರಿಗಡ್ಲೆನೂ ಇದೆ, ಆ ದ್ರಾಕ್ಷಿ ಇದೆ, ಒಣ ದ್ರಾಕ್ಷಿ, ಆಮೇಲೆ ಒಣ ಕೊಬ್ಬರಿ ಇದೆ. ಸೊ ನ್ಯಾಚುರಲ್ ನೋಡ್ರಿ ಬಾಯಲ್ಲಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ. ಆಮೇಲೆ ಕಾರ್ಪೊರೇಟ್ ವರ್ಲ್ಡ್ಗೆ ಹೇಳಬೇಕು, ಮೀಟಿಂಗ್ಸ್ಗಳಲ್ಲಿ ಸುಮ್ಮನೆ ಬಿಸ್ಕಿಟ್ ಅದು ಇಡೋದಕ್ಕಿಂತ ಇದನ್ನ ಇಟ್ಬಿಡಿ. ಇಲ್ಲಿ ಕೇಳಿರ್ಲಿ, ನಾನು ಅದನ್ನ ನೀವು ಅಂದ್ರಲ್ಲ ಕಾರ್ಪೊರೇಟ್ ವರ್ಲ್ಡ್, ನಮ್ಮ ಗೌರ್ಮೆಂಟಲ್ಲಿ ಅವರೇನೆ ಕರಿ ಜಾಮೂನು, ಆಮೇಲೆ ಕಚೋರಿ, ಆಮೇಲೆ ಬ್ರೆಡ್ದು ಇದು ಕೊಡ್ತಾ ಇದ್ರು, ಏನೋ ಇದು. ನಾನು ಡೈರೆಕ್ಟರ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳಿದೆ, ಸರ್ ಇದು ಅನ್ಹೆಲ್ತಿ ಫುಡ್, ನಾವು ಊಟ ಕೊಡೋದಕ್ಕೆ ಯಾಕೆ ಕೊಡಬಾರ್ದು ಇದನ್ನ. ನಮ್ಮ ಬಾಸು ಸುಬ್ರಹ್ಮಣ್ಯಂ ಅಂತ ಇಮಿಡಿಯೇಟ್ಲಿ ರಾಜು ಓಕೆ ಯು ಟೇಕ್ ಎ ಕಾಲ್ ಅಂದರು. ಸೊ ಪಟ್ಟನ್ನು ಚೇಂಜ್ ಮಾಡಿಸ್ತೆ, ಬ್ಯೂಟಿಫುಲ್ ಆಗಿ ಲಂಚ್ ಎಲ್ಲ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ಡ್ ಲಂಚ್. ಸೊ ಮುಗೀತು. ಇದು ಗೌರ್ಮೆಂಟ್ ಆಫೀಸಸ್ ಆದರೆ, ಇನ್ನು ಪ್ರೈವೇಟ್ ಆಫೀಸಸ್ ಕಾರ್ಪೊರೇಟ್ ವರ್ಲ್ಡ್ ಮೀಟಿಂಗ್ ಇರ್ತದೆ, ಅಲ್ಲಿ ನಾವು ಈ ಥರದ್ದೊಂದು ಸ್ನ್ಯಾಕ್ಸ್ನ ಬಿಸ್ಕೆಟ್ ಬದಲು ಏನೋ ಒಂದು ಭಾರಿ ಖುಷಿ ಆಗ್ತದೆ ಅವ್ರಿಗೆ, ಖುಷಿ ಆಗ್ಬಿಡ್ತದೆ. ಪ್ಲಸ್ ಚಾರ್ಜ್ ಆಗ್ತಾರೆ. ಡಾಕ್ಟರ್ BM ಹೆಗ್ಡೆ ಸಾಹೇಬ್ರು ಹೇಳ್ತಾರೆ, ಎಷ್ಟು ಅಂದರೆ ಇವನ್ ಕ್ಯಾನ್ಸರ್ ಇಂದ ಹಿಡಿದು ಸೋ ಮೆನಿ ಇದು ತಾಯಿ ಎದೆ ಹಾಲಿಗೆ ಅದು ಈಕ್ವಲ್ ಮಾಡ್ತಾರೆ ಅವರು. ಹೌದು. ಆಮೇಲೆ ಇವತ್ತು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಈ ಡಯಾಬಿಟಿಸ್ ಜಾಸ್ತಿ, ಅಲ್ಲಿ ಪ್ಯಾಂಟ್ರಿ ಇರ್ತವೆ, ಅವ್ರದೇ ಆದ ಒಂದು ಪ್ಯಾಂಟ್ರಿ ಇರುತ್ತೆ, ಅಲ್ಲಿ ಈ ಕಲ್ಚರ್ ಡೆವಲಪ್ ಮಾಡಿಸ್ಬೋದು ಅವರು. ಡೆವಲಪ್ ಮಾಡ್ಸೋಕ್ಕೋಸ್ಕರ ಇವತ್ತು ತೋರಿಸ್ಬಿಡಿ. ನೋಡ್ಬೇಡ ಸರ್. ಓಕೆ. ನಾವು ಎಲ್ಲಿ ಬೇಕಲ್ಲಿ ಏನು ಬೇಕಾದ್ರೆ ತಿನ್ನೋದಕ್ಕಿಂತ ನೀವು ಹೇಳ್ಕೊಟ್ಟ ಕಳ್ಳೆಪುರಿ ತಿನ್ನಲ್ಲ ಅಂತ ಇನ್ಮೇಲೆ ಸರ್ ತೋರಿಸಿ ಸರ್ ಹೆಂಗೆ ಮಾಡಿ. ನೋಡಿ, ಈ ಕಳ್ಳೆಪುರಿನ ಫಸ್ಟ್ ಇದನ್ನ ಮಾಡ್ಕೊಂಡ್ಬಿಟ್ಟು ಸ್ಟೋರ್ ಮಾಡ್ಕೊಬೋದು. ಇಲ್ಲ ಫಾರಿನ್ಗೆ ಹೋಗ್ತಾರೆ, ಯಾವುದೋ ಬೇರೆ ಸ್ಟೇಟ್ಗೆ ಹೋಗ್ತಾರೆ, ಅವ್ರಿಗೆ ಏನೋ ರಿಚ್, ಆಮೇಲೆ ಈಸಿಲಿ ಡೈಜೆಸ್ಟಬಲ್, ಆಮೇಲೆ ನ್ಯೂಟ್ರಿಷಿಯಸ್ ಫುಡ್ಡು ಬೇಕು. ಸೊ ಅದಕ್ಕಿದು. ಸೊ ಈಗ ನೋಡಿ ಈಸಿಯೆಸ್ಟ್ ವೇ, ಇದನ್ನು ಮಾಡ್ಕೊಂಡು ಆಫೀಸಲ್ಲಿ ಚೇಂಬರಲ್ಲಿ ಇಟ್ಕೋಬೋದು, ಬಂದವ್ರಿಗೆ ಗೆಸ್ಟ್ಗಳು ಕೊಡ್ಬೋದು, ಅಥವಾ ತಮ್ಮ ಏನು ಆಫೀಸಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಟೀ ಏನು ಮಾಡೋ ಇದಿರ್ತೈತೆ ಅಲ್ಲಿ ಇಟ್ಕೊಂಡು ಪ್ರೋಗ್ರಾಮ್ಸ್ಗೆಲ್ಲ ಇದು ಮಾಡ್ಬೋದು. ಸೊ ನೋಡಿ, ಇದರಲ್ಲಿ 100 ಗ್ರಾಮ್ ಇದೆ ಚಿರುಮುರಿ, ಕಳ್ಳೆಪುರಿ ಅಂತೀವಿ ನಾವು ಸೌತಲ್ಲಿ, ಮಂಡಕ್ಕಿ ನಾರ್ತ್ ಕರ್ನಾಟಕದಲ್ಲಿ ಇರ್ತಾರೆ. ಇದಕ್ಕೆ 100 ಗ್ರಾಮು ಒಣಗಿದ ಕೊಬ್ಬರಿ ಹಾಕ್ತೀನಿ, ಹೈಲಿ ಮೆಡಿಸಿನಲ್ ವ್ಯಾಲ್ಯೂ 100 ಗ್ರಾಮ್. ಆಮೇಲೆ 100 ಗ್ರಾಮು ಉರಿಗಡ್ಲೆ ಅಂದ್ರೆ ಚಿಪ್ಪೆ ಅಂತ ಇಂಗ್ಲಿಷ್ನಾಗ ಹೇಳ್ತೀವಿ. ಇದು ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನ ಚಿಪ್ಪೆ ತೆಗೆದಿದೆ, ಇದರ ಆಲ್ರೆಡಿ ಸಾಲ್ಟ್ ಬ್ಲೆಂಡ್ ಆಗಿದೆ, ಅದು ಹಾಕ್ತಾ ಇದ್ವಿ. ಸೊ ಇದು ದ್ರಾಕ್ಷಿ, ಒಣ ದ್ರಾಕ್ಷಿ, ಇದು 100 ಗ್ರಾಮ್. ಸೊ ಇವೆಲ್ಲ ಮೆಡಿಸಿನಲ್ ವ್ಯಾಲ್ಯೂ, ಎಲ್ಲ ಮೆಡಿಸಿನಲ್ ವ್ಯಾಲ್ಯೂ. ಕ್ಯಾಶ್ಯೂ ನಟ್ ಫ್ರೈ ಮಾಡಿರೋದು, ವಿತೌಟ್ ಫ್ರೈ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇದು 100 ಗ್ರಾಮ್. ಸೊ ಇದು ಬಡವರ ಬಂಧು ಅಂತ ಏನ್ ಹೇಳ್ತೀವಿ, ಬಾದಾಮಿ. ಇದು ಕಡಲೆ ಬೀಜ 200 ಗ್ರಾಮ್. 200 ಗ್ರಾಮ್ಸ್ ಇದು. ಇದು 200 ಗ್ರಾಮ್. 200 ಗ್ರಾಮ್ ನೋಡಿ ಹಾಕ್ರಿ. ಇದನ್ನ ಏನು ಬೇಯಿಸಂಗಿಲ್ಲ, ಏನಿಲ್ಲ, ಏನೂ ಇಲ್ಲ. ಇದಕ್ಕೆ ಅವ್ರಿಗೆ
ಚಾಟ್ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಬೋದು, ಸ್ವಲ್ಪ ಉಪ್ಪು ಹಾಕೋಬೋದು. ನಾನು ಏನೂ ಹಾಕಿಲ್ಲ, ಏನು ಹಾಕ್ಲಿಲ್ಲ ನೀವು? ಯಾಕಂದ್ರೆ ನಾನು ಉಪ್ಪನ್ನ ಪ್ರಮೋಟ್ ಮಾಡೋದಿಲ್ಲ, ಯಾಕೆಂದ್ರೆ ನಾನು ಫುಡ್ ಎಲ್ಲದನ್ನ ಉಪ್ಪು ರಿಸ್ಟ್ರಿಕ್ಷನ್ ಮಾಡಿ ಅವ್ರ ಬಿ ಪಿನೆಲ್ಲ ನಾರ್ಮಲ್ ಮಾಡೋದು ಅದೇ ಕೆಲಸ. ಸೊ ಆಮೇಲೆ ಕಿಡ್ನಿನ ಇದು ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಇವಾಗ ಇಷ್ಟನ್ನು ತುಂಬಿ ನಾವು ಕಾರ್ಪೊರೇಟ್ ಮೀಟಿಂಗ್ಸ್ ಅಲ್ಲಿ ಇಡೋಣ, ಇಲ್ಲ ಆಫೀಸಲ್ಲಿ ಇಡೋಣ, ಚೇಂಬರ್ ಇಟ್ಕೊಳ್ಳೋಣ, ಸುಮ್ಮನೆ ಅದು ಇದು ಯಾಕೆ? ಇದನ್ನ ಒಳ್ಳೆ ಗ್ಲಾಸ್ ವೇರ್ ಹಾಕೊಂಡ್ಬಿಟ್ರೆ ನೋಡಕ್ಕೂ ಖುಷಿ ಆಗುತ್ತೆ, ಪ್ರೆಸೆಂಟಬಲ್ ಇದೆ. ಇದು ನೋಡಿ ಎಲ್ಲಾನು ಇದೆ. ಹೌದು, ಕರೆಕ್ಟ್. ಅವ್ರಿಗೇನು ಈಗ ವರ್ಕ್ ಮಾಡ್ತಾ ಇರ್ತಾರೆ, ಶುಗರ್ ಬೇಕಾಗಿದೆ, ಸೊ ಅದಕ್ಕೆ ನಾವು ಟೀ ಕಾಫಿನ ಟಕ್ ಅಂತ ಕುಡಿಯೋದು, ಸ್ವಲ್ಪ ಇದಾಗಲಿ ಅಂತ, ಚಾರ್ಜ್ ಆಗಲಿ ಬಾಡಿ ಅಂತ. ಸೊ ಇದಕ್ಕೆ ಹಿಂಗೆ ಸ್ವಲ್ಪ ತಗೊಂಡು ರಿಯಲಿ ಎಂಜಾಯ್. ನ್ಯೂಟ್ರಿಷಸ್ ಆಗುತ್ತೆ, ರುಚಿನೂ ಇರುತ್ತೆ ಬಾಯಿಗೆ, ಯಾಕಂದ್ರೆ ಪ್ರತಿಯೊಂದು ರುಚಿ ಇರೋದೇ ಅದು. ನೋಡಿ ಮಂಡಕ್ಕಿ ಅಂದ್ರೆ ಸುಮ್ಮನೆ ಏನೋ ಒಂದು ಹಾಕೊಂಡು, ಇದ್ರಲ್ಲಿ ಮತ್ತೆ ನಾವು ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಇಲ್ಲ, ನೋಡ್ರಿ ಅದ್ಭುತ. ಏನೂ ಇಲ್ಲ. 1 ತಿಂಗಳು ಸ್ಟೋರ್ ಮಾಡ್ಬೋದು, 1 ತಿಂಗಳ ಮೇಲೆ ಸ್ಟೋರ್ ಮಾಡಿ ಚೆನ್ನಾಗಿರೋದಿಲ್ಲ, ಕಡಲೆ ಬೀಜ ಹಾಳಾಗುತ್ತೆ. ಅದ್ಭುತವಾದ ನಮ್ಮ ಚುರುಮುರಿ ಕಡಲೆಪುರಿ ತೋರಿಸಿದ್ರಿ ಸರ್. ಹಾಗೇನೆ ಈಗ ನಿಮ್ಮನ್ನ ಬೀಳ್ಕೊಡುತ್ತಾ ಆ ಒಂದು ಟೆಸ್ಟಿಮನಿ ನೀವು ಹೇಳಿದ್ರಿ, ಅದು ನೋಡ್ಬೇಡ. ಎಸ್, ನಮಸ್ಕಾರ ಸರ್. ಓಕೆ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.